ಅದಕ್ಕಿಂತ ಮುಂಚೆ ನಮ್ಮ ದೇಶಕ್ಕೆ ಪರಕೀಯರು ಬರ್ತಾರೆ. ಸುಮಾರು 300 ವರ್ಷಗಳ ಕಾಲ ನಮ್ಮ ದೇಶ ಪರಕೀಯರ ಅಧೀನದಲ್ಲಿರುತ್ತೆ. ಇಷ್ಟು ಈಸಿಯಾಗಿ ನೀವೆಲ್ಲ ಶಾಲಾ ಕಾಲೇಜುಗಳು ಹೋಗಂಗಿರಲಿಲ್ಲ. ಇಷ್ಟು ಈಸಿಯಾಗಿ ಇಷ್ಟು ಸುಲಭವಾಗಿ ನಾವು ದುಡಿಮೆ ಮಾಡೋಂಗಿರಲಿಲ್ಲ. ಇಂಥ ಬಂಗ್ಲೆಗಳನ್ನು ಕಟ್ಟುವಂಗಿರಲಿಲ್ಲ. ಪ್ರತಿಯೊಂದಕ್ಕೂ ಸಹ ನಮಗೆ ಬ್ರಿಟಿಷರ ಪರ್ಮಿಷನ್ ಬೇಕಿತ್ತು. ರಸ್ತೆಯಲ್ಲಿ ತಿರುಗಾಡಬೇಕಾದ್ರೆ ಪರ್ಮಿಷನ್ ಬೇಕಿತ್ತು. ಕೆರೆ ನೀರು ಕುಡಿಬೇಕಾದ್ರೆ ಪರ್ಮಿಷನ್ ಬೇಕಿತ್ತು. ಹಾಗಾಗಿ ಅಂತಹ ಪರಿಸ್ಥಿತಿಯಲ್ಲಿ 300 ವರ್ಷಗಳ ಕಾಲ ನಮ್ಮ ಪೂರ್ವಿಕರು ಅಂದರೆ ನಮ್ಮ ತಾತ ಮುತ್ತಾತ ಅವರೆಲ್ಲ ಅನುಭವಿಸಿದ್ದಾರೆ. ಅದನ್ನು ನೋಡಿದಂಥ ನಮ್ಮ ದೇಶದ ಮಹನೀಯರು ಮಹಾತ್ಮ ಗಾಂಧೀಜಿ ಅಂತವರು, ಭಗತ್ ಸಿಂಗ್ ಅಂತವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು, ಬಾಲಗಂಗಾಧರ್ ತಿಲಕ್ ಅಂತವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತವರು, ಸಂಗೊಳ್ಳಿ ರಾಯಣ್ಣ ಅಂತವರು, ತ್ಯಾಂತ್ಯಾ ಟೋಪಿ ಅಂತವರು, ಬಹದ್ದೂರ್ ಶಾ ಅಂತವರು, ಅಬ್ಬಕ್ಕ ರಾಣಿ ಅಂತವರು, ದೇಶಪಾಂಡೆ ಅಂತವರು, ಆಜಾದ್ ಚಂದ್ರಶೇಖರ್ ಅಂತವರು ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಜೀವನವನ್ನೇ ಎಲ್ಲ ನೋಡಿರ್ಬೋದು. ಯಾರೋ ಮೈಸೂರು ಹೋಗಿ ಅಂತ ಹೇಳ್ತೀವಿ. ಮೈಸೂರಲ್ಲಿ ನೀವು ರಾಮಸ್ವಾಮಿ ಸರ್ಕಲ್ ಅಂತ ಹೆಸರು ಕೇಳಿರ್ಬೋದು. ರಾಮಸ್ವಾಮಿ ಸರ್ಕಲ್ ಅಂತಕ್ಕಂಥದ್ದು ರಾಮಸ್ವಾಮಿ ಹೆಸರಲ್ಲಿ ಇರೋದಲ್ಲ. ಅದು ರಾಮಸ್ವಾಮಿ ಅಂತಕ್ಕಂಥವ್ರು ನಿಮ್ಮಂಥ ಒಬ್ಬ ವಿದ್ಯಾರ್ಥಿ, ಮಹಾರಾಜ ಕಾಲೇಜಿನಲ್ಲಿ BSc ಮಾಡ್ತಿದ್ದಂಥ ವಿದ್ಯಾರ್ಥಿ, ಅವನು ನಮ್ಮ ಬಾವುಟವನ್ನು ಹಿಡ್ಕೊಂಡು ಇಡೀ ಸಾವಿರಾರು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬ್ರಿಟಿಷ್ನವ್ರ ಎದುರುಗಡೆ ಸರ್ಕಲ್ ಕೊಡ್ತಾನೆ. ಅಲ್ಲಿಗೆ ಬಂದಾಗ ಅವನಿಗೆ ಗುಂಡೊಡಿತಾರೆ. ಅಲ್ಲಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಅದಕ್ಕೆ ಅವನ ಹೆಸರಲ್ಲಿ ರಾಮಸ್ವಾಮಿ ಸರ್ಕಲ್ ಅಂತ ಇಟ್ಟಿರೋದು. 100 ವರ್ಷದ ಹಿಂದೆ ಇವತ್ತಿಗೂ ರಾಮಸ್ವಾಮಿ ಸರ್ಕಲ್ ಇದೆ. ಹಾಗಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾರೆ. ಲಕ್ಷಾಂತರ ಜನ ಉದ್ಯೋಗ ಕಳ್ಕೊತಾರೆ. ಲಕ್ಷಾಂತರ ಜನ ಜೀವ ಕಳ್ಕೊತಾರೆ. ರೈತರ ಸಹಿತವಾಗಿ ಶಿವಮೊಗ್ಗದಲ್ಲಿ ಈಸೂರು ಘಟನೆ ಅಂತ ನಿಮಗೆಲ್ಲ ಎಕ್ಸಾಂಪಲ್ ಕೇಳ್ತಾರೆ. ಈಸೂರು ಘಟನೆ, ಈಸೂರಿನಲ್ಲಿರ್ತಕ್ಕಂಥ ಓದು ಬರಹ ಬರದೇ ಇರ್ತಕ್ಕಂಥ ರೈತರು ನಾವು ಉಸಿರು ಬಿಟ್ಟೆವು ಆದರೆ ಈಸೂರು ಬಿಡೆವು ಅಂತ ಹೇಳ್ತಾರೆ. ಉಸಿರು ಬಿಟ್ಟೆವು ಅಂತ ಪ್ರಾಣ ಕೊಡ್ತೀವಿ ಅಂತ. ಒಬ್ಬನೇ ಒಬ್ಬ ರೈತ ಇಡೀ ಹಳ್ಳಿಯ ಸುತ್ತ ಲಕ್ಷಾಂತರ ಮಿಲ್ಟ್ರಿ ಹಾಕಿರ್ತಾರೆ. ಲಕ್ಷಾಂತರ ಜನ ಮಿಲ್ಟ್ರಿ ಹಾಕಿರ್ತಾರೆ ಬ್ರಿಟಿಷ್ನವರು. ಅವರೆಲ್ಲರ ಕಣ್ಣನ್ನು ತಪ್ಪಿಸಿ ಈ ರಾಷ್ಟ್ರಧ್ವಜವನ್ನು ಅವನ ಮನೆಯ ಮೇಲೆ ಹಾರಾಟ ಮಾಡ್ತಾರೆ. ಇವತ್ತು ನಾವು ಮನೆಗಳ ಮೇಲೆ ಹಾರಾಟ ಮಾಡ್ತಾ ಇರೋದು ಅದೇ ಸುದ್ದಿ. ಹಾಗಾಗಿ ದೊಡ್ಡ ಸುದ್ದಿ ಇದೆ. ಇವತ್ತು ನಾನು ಅದೆಲ್ಲ ಮಾತಾಡೋದಿಲ್ಲ. ಎಲ್ಲ ಪುಣ್ಯವಂತರು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ 78ನೇ ವಾರ್ಷಿಕ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದೀರಾ. ಭಾಗಿಯಾಗದೇ ಇರ್ತಕ್ಕಂಥವರು ಅವರಿಗೆ ಹಾಗೇ ಇರುತ್ತೆ, ಅವರ ಜ್ಞಾನ ಹಾಗೇ ಇರುತ್ತೆ. ಮತ್ತು ಅವರು ಎಲ್ಲೂ ಸಹ ಅಭಿವೃದ್ಧಿ ಆಗಲ್ಲ. ದೇಶಕ್ಕೋಸ್ಕರ ಯಾರು ತಮ್ಮನ್ನು ತೊಡಗಿಸ್ಕೊಳ್ಳೋರು ಎಲ್ಲೂ ಅಭಿವೃದ್ಧಿ ಆಗಲ್ಲ. ಮಾಡಬಾರ್ದು. ಎಲ್ಲರಿಗೂ ಸೌಭಾಗ್ಯ ಭಾರತ ಮಾತೆಯಿಂದ ಬರ್ತಿದೆ. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಅವಕಾಶ ಕೊಡ್ತೀರಾ. ಮತ್ತು ಇನ್ನು ಮುಂದೆ ಯಾವುದೇ ರಾಷ್ಟ್ರೀಯ ಹಬ್ಬಕ್ಕೂ ತಪ್ಪಿಸ್ಕೊಬೇಡಿ. ಹೆಂಗೆ ಎಂಗೇಜ್ಮೆಂಟ್ಗೆ, ಮದುವೆಗೆ, ನಿಮ್ಮ ಶಾಲಾ ವಾರ್ಷಿಕೋತ್ಸವ ಕ್ಲಾಸೋತ್ಸವ ಮಾಡೋಕೆ ರೆಡಿಯಾಗಿ ಹೋಗ್ತಿರಲ್ಲ, ಆ ಥರ ರೆಡಿಯಾಗಿ ಮಾಡ್ಬೋದು. ನಾವೆಲ್ಲ ಹಾಗೆ ಮಾಡ್ತಿದ್ವಿ. ನೀವು ನಂಬ್ತಿರೋ ಬಿಡ್ತಿರಲ್ಲ. ನನಗೆ 4ನೇ ಪ್ರೋಗ್ರಾಮ್, ನಾವು 3 ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದದ್ದು. ನಂದು, ಕಾಲೇಜು ಮತ್ತು ನಮ್ಮ ಸೈನಿಕ ಮಾಜಿ ಸೈನಿಕರು ಇಲ್ಲಿ ಮಾತಾಡಿ ಅಂತೇಳಿ ಇಷ್ಟು ಮುಗಿಸ್ಕೊಂಡು ನೀವು ಕರೀದಾರು ನಾವು ಬಂದಿದ್ದೀವಿ. ಯಾಕೆಂದರೆ ನಮ್ಮ ತಲೆ ನಿಂತ್ಕೊಳ್ಳೋಕ್ಕಾಗಲ್ಲ. ನೋಡಿ ಈಗ ಬಂದಿದ್ದಾರೆ, ಎಷ್ಟೋ ಜನ ಎದ್ದಿಲ್ಲ ಅಂತ ಅನಿಸ್ತು. ಏನೇ ಆಗಲಿ ಒಳ್ಳೆಯದು ಮಾಡಿ ಭಾರತ ಮಾತೆ ಕರುಣೆ ಇರಲಿ ಅಂತೇಳಿ ಧನ್ಯವಾದ.